ಆರ್ಎಸ್ಎಸ್ ಪ್ರಶ್ನೆ ಮಾಡಿದ ಪ್ರಿಯಾಂಕ ಖರ್ಗೆಗೆ ತೊಂದರೆಯಾಗುತ್ತೆ. ಅವರು ಡೇಂಜರ್ ಮಕ್ಕಳಿದ್ದಾರೆ. ವಿಜಯಪುರ ಸಂಸದ ರಮೇಶ್ ಜಿಗಜಿಗಣಗಿ ಅವರದ್ದು ಎನ್ನಲಾದಂತಹ ಆಡಿಯೋ ವೈರಲ್. ಮೇಲ್ನೋಟಕ್ಕೆ ಅವರ ಧ್ವನಿ ತರ ಕಾಣಿಸ್ತಾ ಇದೆ. ಯಾಕೆ ಹಾಗೆ ಮಾತನಾಡಿದ್ದಾರೋ ಗೊತ್ತಿಲ್ಲ. ಆದ್ರೂ ಆರ್ಎಸ್ಎಸ್ಗೆ ನಾವೆಲ್ಲ ಹೆದರಬೇಕು, ಯಾವೆಲ್ಲ ಹಂತಕ್ಕೆ ಹೋಗ್ತಾರೋ ಅಂದಿದ್ದಾರೆ. ಆಡಿಯೋ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ. ಮೊದಲ ಬಾರಿಗೆ ಪವರ್ ಶೇರಿಂಗ್ ಗುಟ್ಟು ರಟ್ಟು. ಹೈಕಮಾಂಡ್ ನೀವೇ ಹಂಚಿಕೊಳ್ಳಿ ಅಂತ ಹೇಳಿದ್ರು. ಈ ಗುಟ್ಟು ಯಾರ ಬಳಿಯೂ ಹೇಳಿರಲಿಲ್ಲ ಅಂತ ಬಾಯ್ಬಿಟ್ಟ ಸಿಎಂ ಡಿಕೆ ಶಿವಕುಮಾರ್. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನನ್ನನ್ನ ಸಿಎಂ ಮಾಡ್ತಾರೆ ಅಂತ ಭಾವಿಸಿದ್ದೆ. ಸಿದ್ದರಾಮಯ್ಯ ಅವರಿಗೆ ಅವಕಾಶ ಅಂತ ಪಕ್ಷ ಹೇಳಿತ್ತು. ಆ ದಿನಗಳನ್ನ ಮೆಲುಕು ಹಾಕಿದ ಸಿಎಂ ಡಿಕೆ ಶಿವಕುಮಾರ್. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಗ್ಗಂಟು. ಸಲೀಂ ಅಹಮದ್ಗೆ ಸಚಿವ ಸ್ಥಾನ ಕೇಳಿದ್ದ ಧಾರ್ಮಿಕ ಗುರುಗಳ ಮುಂದೆ ಸಿಎಂ ತಾಳ್ಮೆಯ ಮಂತ್ರ. ಎಲ್ಲ ಸಮುದಾಯಗಳು ಹಿರಿಯರ ಒತ್ತಡ ಇರೋದ್ರಿಂದ ಇಕ್ಕಟ್ಟು. ಶೀಘ್ರ ದೆಹಲಿಗೆ ತೆರಳಲಿರುವ ಸಿಎಂ. ಮಾಜಿ ಸಿಎಂ ಸಿದ್ದು ಸಂಪುಟದಲ್ಲಿ ಇದ್ದವರಿಂದ ಮತ್ತೆ ಸಚಿವ ಸ್ಥಾನಕ್ಕೆ ಕಸರತ್ತು. ಹಿರಿಯರು ಹೊಸಬರಿಂದಾನೂ ಒತ್ತಡ. ಬಿಡದಿ ಟೌನ್ಶಿಪ್ ವಾರ್ ರೋಚಕ. ಜೂನ್ 26ಕ್ಕೆ ವಿಧಾನಸೌಧದಲ್ಲಿ ಚರ್ಚೆಗೆ ಬರೋಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಸಿಎಂ ಪಂತಾಹ್ವಾನ. ಜೂನ್ 27ಕ್ಕೆ ಜನರೆದುರು ವೈರಮಂಗಲದಲ್ಲೇ ಚರ್ಚೆಗೆ ಸಿದ್ಧ ಅಂತ ಕುಮಾರಸ್ವಾಮಿ ಪ್ರತಿ ಸವಾಲು. ಸಿಎಂ ಯಾಕೆ ಬಿಡದಿಗೆ ಹೋಗಬೇಕು? ವಿಧಾನಸೌಧಕ್ಕೆ ಕರೆದಿದ್ದಾರಲ್ವಾ, ಅಲ್ಲಿಗೆ ಬರಬೇಕು. ಇವೆಲ್ಲ ನಾಟಕ. ಕುಮಾರಸ್ವಾಮಿ ಬಿಡಬೇಕು ಎಂದ ಶಾಸಕ ಬೇಳೂರು ಗೋಪಾಲಕೃಷ್ಣ. ಪರಿಷತ್ ಎಲೆಕ್ಷನ್ನಲ್ಲಿ ಅಡ್ಡ ಮತದಾನ ಮಾಡಿದ್ರ ಖಾನಾಪುರ ಶಾಸಕ ವಿಠಲ್ ಹಲಗೇಕರ್ ಫೋಟೋ ಸಮೇತ ಅಂಜಲಿ ನಿಂಬಾಳ್ಕರ್ ಹಾಕಿದಂತಹ ಪೋಸ್ಟ್ನಿಂದ ಕಿಚ್ಚು. ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆ. ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳತನ. ದೇಗುಲದ ಅರ್ಚಕ ಸೇರಿ 6 ಮಂದಿಯ ತಲೆದಂಡ. ಅಮಾನತುಗೊಳಿಸಿ ದೇವಾಲಯದ ಇಒ ಶೀಲಾ ಆದೇಶ. ಈ ಬಾರಿ ಮುಂಗಾರು ಆರಂಭದಲ್ಲೇ ಮಳೆಯ ಕೊರತೆ. ಬೆಂಗಳೂರಿಗೆ ಜಲ ಸಂಕಷ್ಟ ಫಿಕ್ಸ್. ಸೆಪ್ಟೆಂಬರ್ನಿಂದಾನೇ ಬೆಂಗಳೂರಿನಲ್ಲಿ ನೀರಿನ ಅಭಾವ. ಜಲಮಂಡಳಿ ಫುಲ್ ಅಲರ್ಟ್. ದೆಹಲಿಯಲ್ಲಿ ಇವತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ. ಜೂನ್ ತಿಂಗಳ ಕಾವೇರಿ ನೀರು ಬಿಡೋಕೆ ತಮಿಳುನಾಡಿನ ಆಗ್ರಹ. ಕುಡಿಯುವ ನೀರು ಉದ್ದೇಶಕ್ಕಾಗಿ ನೀರು ಸಂಗ್ರಹಿಸಿಡೋ ಬಗ್ಗೆ ಪ್ರಸ್ತಾಪಿಸಲಿದ್ದಾರೆ ಕರ್ನಾಟಕದ ಅಧಿಕಾರಿಗಳು. ಬಳ್ಳಾರಿ ವಿಎಸ್ಕೆವಿವಿ ನಕಲಿ ಘಟಿಕೋತ್ಸವ ಹಗರಣ. ಕಡೆಗೂ ಬಳ್ಳಾರಿ ಗ್ರಾಮೀಣ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಇದು ನ್ಯೂಸ್ ಫಸ್ಟ್ ವರದಿಯ ಬಿಗ್ ಇಂಪ್ಯಾಕ್ಟ್. ಮಹಾಲಕ್ಷ್ಮಿ ಲೇಔಟ್ನ ಸಿಮೆಂಟ್ ಶೀಟ್ ಫ್ಯಾಕ್ಟರಿಯಲ್ಲಿ ಕೋಟಿ ಹಣ ಪತ್ತೆ. ಯಾವುದೇ ದಾಖಲೆಗಳಿಲ್ಲದ 2.96 ಕೋಟಿ ಹಣ ಪೊಲೀಸ್ ವಶಕ್ಕೆ. ದುಡ್ಡಿನ ಮೂಲ ಹುಡುಕಿ ತನಿಖೆ. ಬಗಲಗುಂಟೆ ಪೊಲೀಸ್ ಠಾಣೆ ಎಸ್ಐ ರೋಷಾವೇಶ. ಬಾರ್ನಿಂದ ಹೊರಬರ್ತಾ ಇದ್ದ ಗ್ರಾಹಕರಿಗೆ ಲಾಠಿ ರುಚಿ. ತಪ್ಪು ಮಾಡಿದವರ ಮೇಲೆ ಪ್ರಕರಣ ದಾಖಲಿಸದೆ ಮನಬಂದಂತೆ ಲಾಠಿ ಬೀಸಿದ್ದು ಎಷ್ಟರ ಮಟ್ಟಿಗೆ ಸರಿ? ಬೆಂಗಳೂರು ಏರ್ಪೋರ್ಟ್ನ ಗ್ಲೋಬಲ್ ಹಬ್ ಮಾಡೋಕೆ ಕೇಂದ್ರ ಸರ್ಕಾರದ ಪ್ಲಾನ್. ದುಬೈ, ಸಿಂಗಾಪುರ್ ವಿಮಾನ ನಿಲ್ದಾಣಗಳಂತೆ ಅಭಿವೃದ್ಧಿಗೆ ತೀರ್ಮಾನ. ಸಣ್ಣ ನಗರಗಳ ಜನರಿಗೆ ಅಂತಾರಾಷ್ಟ್ರೀಯ ಪ್ರಯಾಣಕ್ಕೆ ಅನುಕೂಲ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಲೋಕಾರ್ಪಣೆಗೆ ಸಿದ್ಧತೆ. ಆಂಧ್ರಪ್ರದೇಶ ಸಿಎಂ ಭೇಟಿ ಮಾಡಿದ ರಾಯರೆಡ್ಡಿ ನೇತೃತ್ವದ ನಿಯೋಗ. ಜೂನ್ 25ರ ಕಾರ್ಯಕ್ರಮಕ್ಕೆ ಬರುವಂತೆ ಆಹ್ವಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.